ನಾನಿವತ್ತು ಬಿಸಿಬೇಳೆಭಾತನ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬಿಸಿಬೇಳೆಭಾತ್ ಅಂತಲೂ. ಮನೆಯಲ್ಲೇ ನೀವು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿರ್ತೀರಲ್ಲ, ಅದೇ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೊಳ್ಬೋದು. ಬಿಸಿಬೇಳೆಭಾತ್ ಪೌಡರ್ನು ಕೂಡ ಮನೆಯಲ್ಲಿ ಮಾಡಿಕೊಂಡು ನೀವು ಬಿಸಿಬೇಳೆಭಾತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನಾನು ಯಾವ ರೀತಿ ಬಿಸಿಬೇಳೆಭಾತ್ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ತರಕಾರಿ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜ ನೈಟ್ ನೆನೆಸಿ ತೊಗೊಂಡಿದ್ದೀನಿ. ತರಕಾರಿ ಯಾವ್ಯಾವ ಬೇಕು ನಿಮಗೆ ನೋಡಿ ತೊಗೊಳ್ಳಿ. ನಾನು ಕ್ಯಾರೆಟು, ಹುಳ್ಳಿಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು ಇಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀನಿ. ಈಗ ಅದಷ್ಟನ್ನು ಕೂಡ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಬರ್ತೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು. ನೀವು ಬೇಕಿದ್ರೆ ನೋಡಿಕೊಂಡು ನೀವು ಎಷ್ಟು ಮಾಡ್ತೀರಾ ನೋಡಿಕೊಂಡು ಅದಿಷ್ಟನ್ನು ಮಾಡ್ಕೊಂಡು ಬನ್ನಿ. ಹಾಕ್ಕೊಳ್ಳಿ. ಅಕ್ಕಿ ಎಷ್ಟು ಬೇಕು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಇದಿಷ್ಟು ತೊಳ್ಕೊಂಡು ಬರ್ತೀನಿ. ತೊಳ್ಕೊಂಡ್ಬಂದ್ಮೇಲೆ ಯಾವ್ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈಗ ಇದಕ್ಕೆ ನಾನು ತರಕಾರಿನ ಕಟ್ ಮಾಡಿರೋವಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಅದಾದಮೇಲೆ ಕಡಲೆ ಬೀಜನ ನೈಟ್ ಮುಂಚೆನೇ ನೆನೆಸ್ಬಿಡ್ತೀನಿ. ನಾಳೆ ಬಿಸಿಬೇಳೆಭಾತ್ ಅನ್ನೋದು ಗೊತ್ತಿರುತ್ತಲ್ವಾ, ಆವಾಗ ನಾನು ಫಸ್ಟೇ ನೆನೆಸಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಡ್ತೀನಿ ಕಡಲೆ ಬೀಜನ. ನೋಡಿ, ಇದಾದಮೇಲೆ ಬಿಸಿ ನೀರನ್ನು ಕೂಡ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಹಾಕ್ಕೊಳ್ತೀನಿ. ತಣ್ಣೀರು ಹಾಕೋದಕ್ಕಿಂತ ಬಿಸಿ ನೀರು ಹಾಕೋದ್ರಿಂದ ಒಳ್ಳೆಯದು. ಬೇಗನೂ ಆಗುತ್ತೆ, ಒಂಥರ ಚೆನ್ನಾಗೂ ಇರುತ್ತೆ, ನೀಟಾಗಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಅಡುಗೆ ಎಣ್ಣೆ ಬರುತ್ತಲ್ಲ, ಅದೇ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಚೆನ್ನಾಗಾಗುತ್ತೆ ರೈಸ್ ಎಲ್ಲ ಅಂತ ಹೇಳ್ಬಿಟ್ಟು. ತರಕಾರಿ ಎಲ್ಲ ಕೂಗೋದು ಅದೆಲ್ಲ ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ದೊಡ್ಡ ಸ್ಪೂನ್ ಮಾಮೂಲಿ ಒಂದು ಸ್ಪೂನ್ ಬರುತ್ತೆ. ಉಪ್ಪು ಕೂಡ ಇವಾಗ ಹಾಕ್ಕೊಳೋರು ಹಾಕ್ಕೊಳ್ಬೋದು. ನಾನು ಇವಾಗ ಹಾಕಲ್ಲ, ನಾನು ಆಮೇಲೆ ಹಾಕ್ಕೊಳ್ತೀನಿ. ಈಗ ಇದನ್ನು ಕುಕ್ಕರ್ ವಿಜಲ್ ಕೂಗಿಸ್ಕೊಂಡು ಬಂದು ಆಮೇಲೆ ಅದು ಕೂಗೋಷ್ಟರಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮಸಾಲ ಅಂದರೆ ನಾನು ಮನೆಯಲ್ಲಿ ನಾನೇ ಬಿಸಿಬೇಳೆಭಾತ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೆ. ಅದೇ ಪೌಡರ್ನೇ ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಂಡು ನಾನು ಇವಾಗ ಈ ಜಾರ್ಗೆ ಇದನ್ನು ಹಾಕ್ಕೊಳ್ತೀನಿ. ಏನಪ್ಪ ಅಂತಂದರೆ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ಚಿಕ್ಕದೊಂದು ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೀರು ಹಾಕ್ಬಿಟ್ಟು ನೋಡಿ, ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಕೊಬ್ಬರಿ ತುರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಗ್ಗರಣೆಗೆ. ಅದು ಕುಕ್ಕರೆಲ್ಲ ಕೂಗಿ ಆರಿ ರೆಡಿ ಆಗೋಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದೆಲ್ಲ ರೆಡಿ ಆಯಿತು. ಒಳ್ಳೆ ಘಮ ಬರುತ್ತೆ, ಸಖತ್ತಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಎತ್ತಿಟ್ಕೊಂಡು ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕೋಬೇಕಲ್ಲ, ಹಾಗಾಗಿ ಇದೇ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಟು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ, ಕುಡಿಯೋ ನೀರು. 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಅದು ಬೇಯೋವಷ್ಟರಲ್ಲಿ ನೋಡಿ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಕರೆಕ್ಟಾಗಿ ಒಂದು ಹದವಾಗಿ ಆಗಿದೆ ಅನ್ನ ಅಂತೂ. ಚೆನ್ನಾಗಾಗೈತೆ ಅನ್ನ ಅಂತೂ, ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಆಗಿದೆ. ನಾನು ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ತುಂಬ ಸುಲಭ ಮಾಡೋದಂತೂ. ಹಂಗೆ ರತ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನೋಡಿ, ಬಿಸಿಬೇಳೆಭಾತ್ ಪೌಡರ್ನೆಲ್ಲ ರುಬ್ಬಿದ್ನಲ್ಲ ಅದನ್ನು ಕೂಡ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ನೀರು ಇನ್ನೂ ನಾನು ಹಾಕಿಲ್ಲ. ನೀರು ನೀವು ನೋಡಿಕೊಂಡು ನೀವು ಕೂಡ ಹದವಾಗಿ ಮಾಡ್ಕೊಳ್ಳಿ. ನೀವು ಉಪ್ಪು ಖಾರ ಎಲ್ಲ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಮಸಾಲ ಪೌಡರ್ ರೆಡಿ ಮಾಡ್ಕೊಂಡಿರೋದು ನಾನು. ಇದಕ್ಕೆ ಬಿಸಿಬೇಳೆಭಾತ್ ಪೌಡ್ರು ನಾನೇ ಮಾಡಿಕೊಂಡು ಹಾಕ್ಕೊಂಡಿರೋದು, ಯಾವುದೇ ಅಂಗಡಿಯಿಂದ ಪೌಡ್ರ್ ತಂದು ಹಾಕಿರೋದಲ್ಲ. ನೋಡಿ, ಇವಾಗ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ನೀವು ಕಡಿಮೆ ಮಾಡ್ಕೊಳ್ಬೋದು. ಈಗ ನಾನು ಹಾಕಿರೋವಷ್ಟು ಕರೆಕ್ಟಾಗಿದೆ. ಒಳ್ಳೆ ಸಕ್ಕತ್ತಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡಿ, ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಒಬ್ಬೊಬ್ಬರು ಕುಕ್ಕರ್ ಕೂಗೋವಾಗೆ ಹಾಕ್ಕೊಳ್ತಾರೆ. ನೀವು ಬೇಕಿದ್ರೂ ಕೂಡ ಹಾಗೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಆಮೇಲೂ ಹಾಕ್ಕೊಳ್ಬೋದು, ಏನಾಗಲ್ಲ. ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ, ಈ ಒಗ್ಗರಣೆ ಎಲ್ಲ ಸೇರಿಸ್ಕೊತೀನಿ. ಇದರೊಳಗಡೆ ಒಗ್ಗರಣೆ ಸೇರಿಸ್ಕೊಳ್ಬೇಕು. ಆಮೇಲೆ ಮತ್ತೆ ಎಲ್ಲ ಟೊಮೊಟೊ ಅದೆಲ್ಲ ಬೇಯಕ್ಕಿಟ್ಟಿದ್ದೀನಿ, ಅದನ್ನೆಲ್ಲದನ್ನು ಕೂಡ ಸೇರಿಸ್ಕೊಳ್ತೀನಿ. ನೀರು ಅದೆಲ್ಲ
ಒಂದು ಹದ ನೋಡಿಕೊಂಡು ಹದವಾಗಿ ನೀರು ಅದೆಲ್ಲ ಹಾಕ್ಕೊಳ್ತೀನಿ. ಈ ಬಿಸಿಬೇಳೆಭಾತ್ ಮಾಡೋವಾಗಂತೂ ನಾನಂತೂ ಯಾವಾಗೂ ಅಷ್ಟೇ ಹಿಂದಿನ ದಿನವೇ ಪೌಡರ್ ಮಾಡಿ ಇಟ್ಕೊಳ್ತೀನಿ. ಜೊತೆಗೆ ಇದಕ್ಕೆ ತುಪ್ಪ ಇದ್ರೇ ಚೆನ್ನಾಗಿರೋದು. ಅದಕ್ಕೆ ನಾನು ನಂದಿನಿ ತುಪ್ಪನೂ ಕೂಡ ಕಾಯಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನಾನು ಫಸ್ಟೇ. ತುಪ್ಪ ಇದ್ರೆ ಚೆನ್ನಾಗಿರುತ್ತೆ. GRBಗಿಂತ ಅದೆಲ್ಲದಕ್ಕಿಂತನೂ ಇದೇ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಟೊಮೆಟೊನು ಕಟ್ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಬೇಯಿಸಿರೋದನ್ನೆಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅದು ಫಸ್ಟೇ ಬೇಯಿಸಿ ಅದಕ್ಕೆ ಹಾಕ್ಕೊಂಬಿಡೋದು ನಾನು ಆ ಕಡೆ. ಅದನ್ನು ಕೂಡ ಹಾಕಿದ್ದಾದಮೇಲೆ ತಿರುಗಿಸ್ಕೊಳ್ತೀನಿ. ನೋಡಿ, ಇದಿಷ್ಟು ಎಲ್ಲದನ್ನು ಕೂಡ ತಿರುಗಿಸ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಇದೆಲ್ಲ ಅದಕ್ಕೂ ಅಂಟೋ ಹಾಗೆ ನಾನು ತಿರುಗಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕಲರ್ ಬರ್ತಾ ಇದೆ. ಇನ್ನೂ ಕೂಡ ಬರುತ್ತೆ. ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್. ನೋಡಿ, ಎಲ್ಲ ಕರೆಕ್ಟಾಗಿ ಆಗಿದೆ. ಒಂದು ಹದವಾಗಿ ಆಗೈತೆ ಮಾತ್ರ. ಸೂಪರಾಗಿ ಆಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ. ನಾನು ಬೆಳಗ್ಗೆನೇ ಲಂಚ್ ಬಾಕ್ಸ್ಗೆ ಮಾಡಿದ್ದೀನಿ ತಿಂಡಿಗೆನೆ ಅಂತಂದರೆ ನೋಡಿ, ಬೇಗ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಬಿಸಿಬೇಳೆಭಾತ್ ರೆಡಿ ಆಯಿತು. ಕಡಲೆ ಬೀಜ ಎಲ್ಲ ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತರಕಾರಿನೂ ಅಷ್ಟೇ, ನಿಮ್ಗೆ ಯಾವುದು ಬೇಕಾದ ತರಕಾರಿನೂ ಹಾಕ್ಕೊಳ್ಬೋದು. ತಟ್ಟೆಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ತುಪ್ಪ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತೇಳಿ. ಖಾರನೂ ಹಾಕ್ಕೊಂಡು ತಿನ್ಬೋದು. ಬೇಗ ಆಗುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.